श्रीदेवींच जगन्माते मूलशक्ति महात्मळे सर्वन्तर्यास्थिते गौरी देवी कालिकांबे नमो नमः। ಮಳೆರಾಜೇಂದ್ರನ ಪಾದಾರವಿಂದ ದೀರ್ಘದಂಡ ಪ್ರಣಾಮಗಳು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರಿಗೂ ಕೂಡ ವಂದಿಸುತ್ತಾ ಈ ಊರಿನ ಹಿರಿಯರಾಗಿರ್ತಕ್ಕಂಥ ಗುರು ಹಿರಿಯರೇ ಎಲ್ಲರಿಗೂ ಕೂಡ ವಂದಿಸುತ್ತಾ ಹಾಗೆ ಮುದ್ದು ಮಕ್ಕಳೇ ತಾಯಂದಿರೇ ಹಾಗೂ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸುತ್ತಾ ಈ ವಿಶ್ವೇಶ್ವರ ಹಾಗೂ ಶ್ರೀರಾಮ್ ಆಂಗ್ಲ ಭಾಷೆಯ ಹಿರಿಯ ಪ್ರಾಥಮಿಕ ಶಾಲೆ ಗದ್ದನಕೇರಿಯ ಈ ಸಂಸ್ಥೆಗೆ ನಾನು ಕೂಡ ಕಲ್ತಿದ್ದೇನೆ. ಈ ಕಲಿಬೇಕಾದ್ರೆ ಸನೀನ್ ಮಾಸ್ತರ್ ನಮಗೆ ಕಲಿಸ್ತಿದ್ರು, ಅವಾಗ ಭಾಳ ಚಂದ ಕಲಿಸ್ತಿದ್ರು. ಅವ್ರದಲ್ಲಿ ನಡ್ಬಾಕ ಗದ್ದನಕೇರಿ ಊರೊಳಗೆ ಟ್ಯೂಷನ್ ಹೇಳ್ತಿದ್ರು. ಅವ್ರು ಮೊದಲ ಸಂಸ್ಥೆ ಇರಲಿಲ್ಲ, ಟ್ಯೂಷನ್ ಹೇಳ್ತಿದ್ರು. ಅವ್ರು ಮೊದಲು ಟ್ಯೂಷನ್ ಹೇಳ್ಬೇಕಂತಂದ್ರೆ ನಾವು ಶಾಲೆ ಮುಗಿಸ್ಕೊಂಬಂದು ಟ್ಯೂಷನ್ ಕಲ್ತು ಮಠಕ್ಕೆ ಹೋಗ್ಬೇಕಾಗಿತ್ತು. ಆ ಟೈಮ್ನಾಗ ಅವ್ರು ಸರ್ ನಮ್ದು ಫೀಸ್ ತಗೋತಿದ್ದಿಲ್ಲ ಅವರು. ಹಂಗೆ ಭಗವಂತ ಈ ಪೇರೆಂಟ್ಸ್ಗೂ ಕೂಡ ಒಂದು ವಿದ್ಯಾದಾನ ಮಾಡಾಕತ್ತಾರಂತಂದ್ರೆ ಅದು ವಿಶ್ವೇಶ್ವರ ಸ್ಕೂಲು ಇನ್ನೂ ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಆಗ ಜೀವನದೊಳಗ ಜೀವನ ಅನ್ನೋದು ಮಾತೆ ಮತ್ತು ಪರಮಾತ್ಮ, ಜೀವನದೊಳಗ ಮಹಾತ್ಮ ಮತ್ತು ಪರಮಾತ್ಮ ಇವು ಬರ್ಬೇಕಂತಂದ್ರ ಆಶೀರ್ವಾದದೊಂದಿಗೆ ಬರಬೇಕು. ಈ ಆಶೀರ್ವಾದ ಯಾರಿಂದ ಆಗ್ತೈತಿ? ಒಂದು ತಂದೆ ತಾಯಿಯಿಂದ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಾಗ ಆಶೀರ್ವಾದ ಪಡಿತಾರ ಮಕ್ಕಳು. ಹಂಗ ಒಂದು ಮಕ್ಕಳಿಗೆ ಫಸ್ಟ್ ಗುರು ಅಂತಂದ್ರೆ ಯಾರಂತಂದ್ರೆ ತಂದೆ ತಾಯಿ, ಎರಡನೇದು ದೇವರು, ಮೂರನೇದು ಗುರು. ಹಂಗ ಸಂಸ್ಥೆ ಒಳಗ ಒಂದು ಶಿಕ್ಷಕರು ಏನಿರ್ತಾರಲ್ಲ ಅವರು ಒಂದು ಮಾರ್ಗದರ್ಶನ ಒಳಗೆ ಹೋದ್ರಪ್ಪ ಅಂದ್ರೆ ಹುಡುಗರು ಇದ್ದವ್ರು, ವಿದ್ಯಾರ್ಥಿ ಇದ್ದವ್ರು ಎಲ್ಲರೂ ಒಬ್ಬರು ಮಹಾತ್ಮನೂ ಆಗ್ಬೋದು, ಸ್ವಾಮಿ ವಿವೇಕಾನಂದನೂ ಆಗ್ಬೋದು, ಒಬ್ಬ ಸೈನಿಕನೂ ಆಗ್ಬೋದು, ಒಬ್ಬ ಡಾಕ್ಟರ್ನೂ ಆಗ್ಬೋದು. ಹಂಗ ಸಂಸ್ಥೆ ಬೆಳೆಯಕತ್ತೈತಪ್ಪ ಅಂದ್ರೆ ಅದು ಉಚ್ಚೇಶ್ವರ ಸಂಸ್ಥೆ ಅಂತ ಹೇಳ್ಬೋದು. ಆ ಭಗವಂತ ಆ ಸಂಸ್ಥೆಗೆ ಇನ್ನಷ್ಟು ಆರೋಗ್ಯ ಕೊಡಲಿ, ಸಕಲ ಸಂಪತ್ತನ್ನು ಕೊಡಲಿ. ಇನ್ನಷ್ಟು ಭಗವಂತ ಆ ಸ್ಕೂಲಿಗೆ ಮಕ್ಕಳು ಆ ಸ್ಕೂಲಿಗೆ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ಓಂ ಶಾಂತಿ ಶಾಂತಿ. ಪೂಜ್ಯರ ಆಶೀರ್ವಾದದಿಂದ ಈ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿದೆ. ಅವರ ಆಶೀರ್ವಾದ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ಆಶಿಸ್ತಾ, ಮನಸ್ಸಿಗೆ ಶ್ರೇಷ್ಠವಾದದ್ದು ಉತ್ತಮ ಭಾವನೆ, ಬದುಕಿಗೆ ಶ್ರೇಷ್ಠವಾದದ್ದು ಉತ್ತಮ ಸಾಧನೆ. ನಮ್ಮ ಶಾಲೆಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಭಾವನೆ ಮತ್ತು ಸಾಧನೆಯನ್ನು ಹೊಂದಲಿ, ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮ. ಅವಧಿವರೆನದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ